ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಗೈಸ್, ಶನಿವಾರದ ಬಗ್ಗೆ ನಾನು ಮಾತಾಡಲೇಬೇಕು. ಅಂದರೆ US ಅಲ್ಲಿ ಶುಕ್ರವಾರ, ಇಂಡಿಯಾದಲ್ಲಿ ಶನಿವಾರ. ನಿಜವಾಗ್ಲೂ ಶನಿವಾರ ಮಾತ್ರ ಡಬ್ಲ್ಯೂ ಅಲ್ಲಿ ಬಿಗ್ಗೆಸ್ಟ್ ಡೇ ಆಗಲಿದೆ. ಯಾಕಂದರೆ ಶನಿವಾರ ನಮಗೆ ಆ ರೀತಿ ವಿಚಾರಗಳು ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ಅಫ್ಕೋರ್ಸ್ ನಮಗೆ ಶನಿವಾರ ಸ್ಮ್ಯಾಕ್ ಡೌನ್ ನೋಡೋದಕ್ಕೆ ಸಿಗ್ತಾ ಇದೆ. ಫೈನಲ್ ಸ್ಮ್ಯಾಕ್ ಡೌನ್ ಬಿಫೋರ್ ರಸ್ಸಲ್ ಮೇನಿಯಾ. ಡಬ್ಲ್ಯೂ ಅವರು ರಸ್ಸಲ್ ಮೇನಿಯಾಗೆ ಎಷ್ಟು ಸಾಧ್ಯನೋ ಅಷ್ಟು ಹೈಪ್ನ ಬುಕ್ ಮಾಡೋದಕ್ಕೆ ಉಳಿದಿರ್ತಕ್ಕಂತಹ ಕಡೆಯ ಶೋ. ಆ್ಯಂಡ್ ಇಲ್ಲಿ ರಾಕ್ ಅವ್ರನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇದನ್ನು ಬಿಟ್ಟರೆ ಶನಿವಾರ ಮಧ್ಯರಾತ್ರಿ 2:00 ನಮಗೆ ರಸ್ಸಲ್ ಮೇನಿಯಾ ಕಿಕ್ ಆಫ್ ಶೋ ನೋಡೋದಕ್ಕೆ ಸಿಗ್ತಾ ಇದೆ. ಪ್ರತಿ ಶೋಗೂ ಮುಂಚೆ ಒಂದು ಕಿಕ್ ಆಫ್ ಶೋನ ಡಬ್ಲ್ಯೂ ಅವರು ಮಾಡ್ತಾರಲ್ಲ, ಅದೇ ರೀತಿ ಶನಿವಾರ ಮಧ್ಯರಾತ್ರಿ 2:00 ರಸ್ಸಲ್ ಮೇನಿಯಾ ಕಿಕ್ ಆಫ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಡಬ್ಲ್ಯೂ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ಲೈವ್ ಆಗಿ ಟೆಲಿಕಾಸ್ಟ್ ಆಗುತ್ತೆ. ನೀವು ಕೂಡ ಶನಿವಾರ ಮಧ್ಯರಾತ್ರಿ 2:00 ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ರೆ ಈ ಒಂದು ಕಿಕ್ ಆಫ್ ಶೋ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಕಿಕ್ ಆಫ್ ಶೋಗೆ ಡಬ್ಲ್ಯೂ ಅವರು ಸೆತ್ ರೋಲೆನ್ಸ್, ಬ್ರಾನ್ ಬ್ರೇಕರ್, ಇಯೋ ಸ್ಕೈ, ಬಿಯಾಂಕಾ ಬ್ಲೇರ್, ರಿಯಾ ರಿಪ್ಲಿ, ಗಂತರ್, ಜೇ ಉಸೋ ಹಾಗೆ ಇವ್ರನ್ನೆಲ್ಲರನ್ನು ಕೂಡ ನಮ್ಮ ಪ್ಯಾಟ್ ಮೆಕಫಿ ಹಾಗೆ ಮೈಕಲ್ ಕೋಲ್ ಅವರು ಇಂಟರ್ವ್ಯೂ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇಷ್ಟೆಲ್ಲ ಗಾಯ್ಸ್, ನಮಗೆ ಪ್ಯಾಟ್ ಮೆಕಫಿ ಶೋ ಕೂಡ ಅವತ್ತೇ ನೋಡೋದಕ್ಕೆ ಸಿಗ್ತಾ ಇದೆ. ಅಂದ್ರೆ ಸ್ಮ್ಯಾಕ್ ಡೌನ್ ಗಿಂತ ಮುಂಚೆ ನಮ್ಮ ಪ್ಯಾಟ್ ಮೆಕಫಿ ಅವರು ತನ್ನ ಶೋನ ನಡೆಸ್ತಾ ಇದ್ದಾರೆ. ಅಂಡ್ ಇದಕ್ಕೆ ಸ್ಪೆಷಲ್ ಗೆಸ್ಟ್ ಆಗಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಹಾಗೆ ಟ್ರಿಪಲ್ ಎಚ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಇಬ್ರು ಕೂಡ ಒಟ್ಟಿಗೆ ಬರ್ತಾ ಇಲ್ಲ. ಮೊದಲು ನಮ್ಮ ರೋಮನ್ ರೈನ್ಸ್ ಅವರು ಬರ್ತಾರೆ, ಅಂಡ್ ಅದಾದ್ಮೇಲೆ ನಮ್ಮ ಟ್ರಿಪಲ್ ಎಚ್ ಅವರು ಬರ್ತಾರೆ. ರೋಮನ್ ರೈನ್ಸ್ ಅವರು ಪ್ಯಾಟ್ ಮೆಕಫಿ ಶೋಗೆ ಬರ್ತಾ ಇದ್ದಾರೆ ಅಂದ್ರೆ ಏನೋ ಒಂದು ಇಂಪಾರ್ಟೆಂಟ್ ವಿಚಾರನ ನಮ್ಮ ಪ್ಯಾಟ್ ಮೆಕಫಿ ಅವರು ಅಲ್ಲಿ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಇಷ್ಟೇ ಅಲ್ಲ, ಇನ್ನ ಒಂದು ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಪ್ಯಾಟ್ ಮೆಕಫಿ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರೋ ಮುಖಾಂತರ ಇಬ್ಬರು ಡಬ್ಲ್ಯೂ ದೊಡ್ಡ ಕಪಲ್ಸ್ಗಳು ಕೂಡ ಆ ಒಂದು ಶೋ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರಂತೆ. ಗೊತ್ತಿಲ್ಲ, ಬಿಗ್ ಕಪಲ್ ಅಂತ ಅವರು ಹೇಳ್ತಾ ಇರ್ತಾರೆ. ನಮ್ಮ ಟ್ರಿಪಲ್ ಎಚ್ ಅವರು ಸ್ಟೆಫನಿ ಮಿಕ್ಮೆನ್ ಅವ್ರನ್ನು ಕೂಡ ಕರ್ಕೊಂಡು ಬರ್ತಾರ, ಅದ್ರ ಬಗ್ಗೆನೇ ಏನಾದರೂ ನಮ್ಮ ಪ್ಯಾಟ್ ಮೆಕಫಿ ಅವರು ಹೇಳ್ತಾ ಇದ್ದಾರ, ಅದನ್ನು ನಾವು ಕಾದ್ ನೋಡಬೇಕು. ಅದಾದ್ಮೇಲೆ ಸ್ಮ್ಯಾಕ್ ಡೌನ್ ನಮಗೆ ರೆಗ್ಯುಲರ್ ಆಗಿ ನೋಡೋದಕ್ಕೆ ಸಿಗುತ್ತೆ. ಸ್ಪೆಷಲ್ ಸ್ಮ್ಯಾಕ್ ಡೌನ್ ಅಂತಾನೆ ಹೇಳ್ಬಹುದು. ಆಂಡ್ರೆ ದ ಜಾಯಿಂಟ್ ಬ್ಯಾಟಲ್ ರಾಯಲ್ ಕೂಡ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ರಸ್ಸಲ್ ಮೇನಿಯಾ 41 ನ ಸ್ಟೇಜ್ ರಿವೀಲ್ ಕೂಡ ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ನಲ್ಲೇ ಮಾಡ್ತಾ ಇದ್ದಾರೆ. ಈ ಬಾರಿ ಅವರು ಸ್ಮ್ಯಾಕ್ ಡೌನ್ ನಲ್ಲೇ ಸ್ಟೇಜ್ ರಿವೀಲ್ ಕೂಡ ತೋರಿಸ್ತಾರೆ. ಅದಾದ್ಮೇಲೆ ಯೂಟ್ಯೂಬ್ ಅಲ್ಲೂ ಕೂಡ ಅವರು ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಸೊ ಸ್ಟೇಜ್ ರಿವೀಲ್ಗೋಸ್ಕರ ಯಾರ್ಯಾರು ಕಾಯ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸ್ಮ್ಯಾಕ್ ಡೌನ್ ನೋಡಿ. ಅಂಡ್ ಸ್ಮ್ಯಾಕ್ ಡೌನ್ ಮುಗಿದ ಕೂಡಲೇ ಮಾರನೇ ದಿವಸ ಬೆಳಿಗ್ಗೆ 4:00 ನಿಮ್ಮೆಲ್ಲರಿಗೂ ಕೂಡ ರಸ್ಸಲ್ ಮೇನಿಯಾ 41 ನ ನೈಟ್ 1 ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಇಷ್ಟೊಂದು ಬೇಗ ಬರ್ತಾ ಇದೆ, ನನಗೆ ಇನ್ನೂ ಕೂಡ ನಂಬೋದಕ್ಕೆ ಆಗ್ತಾ ಇಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ತಾ ಇದ್ರೆ ಇದಿರ್ತಕ್ಕಂಥದ್ದು ರಸ್ಸಲ್ ಮೇನಿಯಾ 41 ನ ಹೊಸ ಪೋಸ್ಟರ್ ಬಗ್ಗೆ. ಡಬ್ಲ್ಯೂ ಅವರು ಹೊಸ ಪೋಸ್ಟರ್ ನ ಲಾಂಚ್ ಮಾಡಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಪೋಸ್ಟರ್ ಏನು ಹೊಸದಲ್ಲ, ನಮಗೆ ಹಿಂದೆ ಒಂದು ಪೋಸ್ಟರ್ ನೋಡೋದಕ್ಕೆ ಸಿಗ್ತಾ ಇತ್ತಲ್ಲ, ಅದೇ ಪೋಸ್ಟರ್ ನ ಡಬ್ಲ್ಯೂ ಅವರು ಇಲ್ಲಿ ತಗೊಂಡು ಬಂದಿದ್ದಾರೆ. ಬ್ಯಾಕ್ ಗ್ರೌಂಡ್ ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಸೂಪರ್ ಸ್ಟಾರ್ಸ್ ಗಳೆಲ್ಲರೂ ಕೂಡ ಸಿಮಿಲರ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಜಾಸ್ತಿ ಈ ಬಾರಿ ರಸ್ಸಲ್ ಮೇನಿಯಾಗೆ ಡಬ್ಲ್ಯೂ ಅವರು ಪೋಸ್ಟರ್ಸ್ ಅಲ್ಲಿ ವರ್ಕ್ ಮಾಡಿಲ್ಲ, ಅಂಡ್ ಅದೊಂದು ಸ್ವಲ್ಪ ನನಗೆ ಬೇಜಾರಾಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಟಾಪ್ 25 ಗ್ರೇಟೆಸ್ಟ್ ಚಾಂಪಿಯನ್ಶಿಪ್ ವಿನ್ ಇನ್ ರಸ್ಸಲ್ ಮೇನಿಯಾನ ರ್ಯಾಂಕ್ ಮಾಡಿದ್ದಾರೆ. ಅಂಡ್ ಈ ಒಂದು ರ್ಯಾಂಕಿಂಗ್ ಅಲ್ಲಿ ನಂಬರ್ 1 ನಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ರಸ್ಸಲ್ ಮೇನಿಯಾ 40ಯ ಚಾಂಪಿಯನ್ಶಿಪ್ ವಿನ್ ಇದೆ. ನಾನಂತೂ ಅಗ್ರಿ ಮಾಡ್ತೀನಿ, ಯಾಕಂದ್ರೆ ಇದನ್ನೇನಾದ್ರೂ ನಾವು ಡಿಸ್ಅಗ್ರಿ ಮಾಡಿದ್ರೆ ನಮ್ಮ ರೋಮನ್ ರೈನ್ಸ್ ಅವರ ಚಾಂಪಿಯನ್ಶಿಪ್ ರೈನು ವೇಸ್ಟ್ ಅಂತ ಅನಿಸ್ಬಿಡುತ್ತೆ. ಅಫ್ಕೋರ್ಸ್ ಗೈಸ್, ಎಲ್ಲರೂ ಕೂಡ ಅಗ್ರಿ ಮಾಡಲೇಬೇಕು. ತುಂಬಾ ಜನ ಹೇಳ್ಬಹುದು, ಏನ್ ಗುರು ಇದು ರೀಸೆಂಟ್ ಆಗಿ ತಾನೇ ಆಯ್ತು, ಇದನ್ನ ಡಬ್ಲ್ಯೂ ಅವರು ನಂಬರ್ 1 ನಲ್ಲಿ ಇಟ್ಟಿದಾರಲ್ಲ ಅಂತ. ನಿಮ್ಗೆ ಗೊತ್ತಿರಬಹುದು, ಡಬ್ಲ್ಯೂ ಅವರು ತನ್ನ ಹಿಸ್ಟ್ರಿ ಬುಕ್ ನ ಫ್ರೆಶ್ ಆಗಿ ಬರಿತಾ ಇದ್ದಾರೆ. ಅಂದ್ರೆ ಫ್ರೆಶ್ ಆಗಿ ಅವರು ಲೇಟೆಸ್ಟ್ ಆಗಿ ವಿಚಾರಗಳನ್ನ ಇನ್ಕ್ಲೂಡ್ ಮಾಡಿ ಹೊಸದಾಗಿ ರ್ಯಾಂಕಿಂಗ್ ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ತುಂಬಾ ಹಳೆದಾದ್ರೆ ಹಳೆದ್ರಿಂದ ಏನು ಕೂಡ ಪ್ರಾಫಿಟ್ ಇಲ್ಲ. ಸೊ ಹೊಸ ಮೂಮೆಂಟ್ಸ್ ಗಳನ್ನ ಫ್ಯಾನ್ಸ್ ಗಳ ತಲೆಯಲ್ಲಿ ಕೂರಿಸಬೇಕು ಅಂತ ಡಬ್ಲ್ಯೂ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಅಂಡ್ ಅದರಿಂದನೇ ನಂಬರ್ 1 ನಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ವಿನ್ ಇದೆ. ಅಫ್ಕೋರ್ಸ್ ಇದನ್ನ ನಾನಂತೂ ಒಪ್ಕೋತೀನಿ, ಯಾಕಂದ್ರೆ ರೋಮನ್ ರೈನ್ಸ್ ಅವರ ಆ ಒಂದು ಹಿಸ್ಟಾರಿಕಲ್ ಚಾಂಪಿಯನ್ಶಿಪ್ ರೈನ್ ನ ಬೀಟ್ ಮಾಡಿ ನಮ್ಮ ಕೋಡಿ ರೋಡ್ಸ್ ಅವರು ಚಾಂಪಿಯನ್ ಆಗಿದ್ರು. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಇದನ್ನ ನಂಬರ್ 1 ನಲ್ಲಿ ಇಟ್ಟಿದ್ದಾರೆ. ನಂಬರ್ 2 ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರ ಹೈಸ್ಟ್ ಆಫ್ ದ ಸೆಂಚುರಿ ಕೂಡ ಇದೆ. ನಂಬರ್ 3 ಅಲ್ಲಿ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್, ಅದಾದ್ಮೇಲೆ ಬೆಕ್ಕಿ ಲಿಂಚ್. ನಂಬರ್ 5 ಅಲ್ಲಿ ರೋಮನ್ ರೈನ್ಸ್, ಶಾನ್ ಮೈಕಲ್ಸ್, ಡೇನಿಯಲ್ ಬ್ರೈನ್, ಕಾಫಿ ಕಿಂಗ್ಸ್ಟನ್, ಸ್ಯಾಮಿ ಝೈನ್, ರ್ಯಾಂಡಿ ಆರ್ಟನ್, ಬಿಯಾಂಕಾ ಬ್ಲೇರ್, ರಿಕಿ ಸ್ಟೀಮ್ಬೋಟ್, ರೆಮಿ ಸ್ಟೆರಿಯೋ, ದ ಅಲ್ಟಿಮೇಟ್ ವಾರಿಯರ್, ಟ್ರಿಪಲ್ ಎಚ್, ಡೇಮಿಯನ್ ಪ್ರೀಸ್ಟ್, ರಿಯಾ ರಿಪ್ಲಿ, ಶೇಮಸ್, ದ ಹಾರ್ಡೀಸ್, ಜಾನ್ ಸಿನಾ, ನಯೋಮಿ, ಕೆವಿನ್ ಓವೆನ್ಸ್ ಅಂಡ್ ಸ್ಯಾಮಿ ಝೈನ್, ರಾಬ್ ಗ್ರಾನ್ಕೋವಿಸ್ಕಿ, ಬ್ರಾನ್ ಸ್ಟ್ರೋಮನ್ ಅಂಡ್ ನಿಕೋಲಸ್. ಇವ್ರದ್ದು ಕೂಡ ಡಬ್ಲ್ಯೂ ಅವರು ರ್ಯಾಂಕ್ ಮಾಡಿದ್ದಾರೆ. ಅಂದ್ರೆ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ನಿಕೋಲಸ್ ಅವ್ರನ್ನ ಕರ್ಕೊಂಡು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ದಿದ್ರಲ್ಲ, ಇದನ್ನ ಅವರು ರ್ಯಾಂಕ್ ಮಾಡಿದ್ದಾರೆ. ನಂಬರ್ 25
ಕೈಯಲ್ಲಿ ಕೇನ್ ಅವರ ಚಾಂಪಿಯನ್ಶಿಪ್ ವಿನ್ ಇದೆ. ಸೊ ಇಷ್ಟು ಲಿಸ್ಟು ನಿಮಗೆ ಇಷ್ಟ ಆಯ್ತಾ ಇಲ್ವಾ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೇರಿಯನ್ ಕ್ರಾಸ್ ಅವರ ಬಗ್ಗೆ. ನಿಜವಾಗ್ಲೂ ಮಂಡೇ ನೈಟ್ ರಲ್ಲಿ ನಮ್ಮ ಕೇರಿಯನ್ ಕ್ರಾಸ್ ಅವ್ರನ್ನ ನೋಡಿ ನನಗಂತೂ ತುಂಬಾನೇ ಬೇಜಾರಾಯಿತು. ಯಾಕಂದ್ರೆ ಕೇರಿಯನ್ ಕ್ರಾಸ್ ಅವರಂತ ದೊಡ್ಡ ಟ್ಯಾಲೆಂಟ್ ನ ಡಬ್ಲ್ಯೂ ಅವರು ವೇಸ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ಅನ್ನಿಸ್ತು. ಆಕ್ಚುಲಿ ಅವರ ಅಟೈರ್ ಆಗಿರಬಹುದು, ಅವರ ಬಾಡಿ ಆಗಿರಬಹುದು, ನಿಜವಾಗ್ಲೂ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಾ ಇದೆ. ಡಬ್ಲ್ಯೂ ಅವರು ಇದನ್ನ ಉಪಯೋಗಿಸ್ಕೊತಾ ಇಲ್ಲ. ಅಂಡ್ ಮಂಡೇ ನೈಟ್ ರೋ ಮುಗಿದ್ಮೇಲೆ ನಮ್ಮ ಕೇರಿಯನ್ ಕ್ರಾಸ್ ಅವರ ಒಂದು ಪ್ರೋಮೋ ಕೂಡ ನೋಡೋದಕ್ಕೆ ಸಿಗುತ್ತೆ. ಅವ್ರು ಹೇಳ್ತಾರೆ, ನಾನು ಲಾಸ್ಟ್ ಒಂದು ಸಿಂಗಲ್ಸ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿದ್ದು 2024ರಲ್ಲಿ ಅಂಡ್ ಈಗ ಫೈನಲಿ ನನ್ನ ಮೊದಲ ನೆಟ್ಫ್ಲಿಕ್ಸ್ ಮಂಡೇ ನೈಟ್ ರೋ ಮ್ಯಾಚ್ ಇದು ಅಂಡ್ ನಾನು ಈ ಒಂದು ಮ್ಯಾಚ್ ಅಲ್ಲಿ ಸೋತೋದೆ. ಪರವಾಗಿಲ್ಲ. ಅಂಡ್ ನನಗೆ ರಸಲ್ ಮೇನಿಯಾದಲ್ಲೂ ಕೂಡ ಯಾವುದೇ ಮ್ಯಾಚ್ ಇಲ್ಲ. ನನ್ನ ಹೋಮ್ ಗ್ರೌಂಡು ಲಾಸ್ ವೇಗಾಸು, ಅಲ್ಲೂ ಕೂಡ ನಾನು ಕಂಪೀಟ್ ಮಾಡ್ತಾ ಇಲ್ಲ. ಅದನ್ನೆಲ್ಲ ಬಿಟ್ಟರೆ ಆ ಒಂದು ದಿನ ನಾನು ನನ್ನ ಬ್ಯೂಟಿಫುಲ್ ವೈಫ್ ಸ್ಕಾರ್ಲೆಟ್ ಅವರ ಜೊತೆ ನ್ಯಾಕೆಡ್ ಆಗಿ ಮಲ್ಕೊಂಡು ಎದ್ದೇಳ್ತೀನಲ್ಲ, ಅದೇ ನನಗೆ ಸಿಕ್ಕಾಪಟ್ಟೆ ಖುಷಿ ಬಿಡುತ್ತೆ. ಏನೇ ಆಗಲಿ ಎಜೆ ಸ್ಟೈಲ್, ನೀನು ಒಬ್ಬ ವಿಲ್ಲನ್ ರೀತಿನೇ ಇರು, ಫೇಸ್ ಆಗೋದಕ್ಕೆ ಟ್ರೈ ಮಾಡಬೇಡ ಅಂತ ನಮ್ಮ ಕೇರಿಯನ್ ಕ್ರಾಸ್ ಅವರು ಮತ್ತೆ ಎಜೆ ಸ್ಟೈಲ್ ಅವರ ಬಗ್ಗೆನೇ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನಿಜವಾಗ್ಲೂ ನಮ್ಮ ಕೇರಿಯನ್ ಕ್ರಾಸ್ ಅವರಿಗೆ ಆ ಒಂದು ಫೀಲ್ ಇದೆ. 2024ರಲ್ಲಿ ನಾನು ಲಾಸ್ಟ್ ಮ್ಯಾಚಲ್ಲಿ ಕಂಪೀಟ್ ಮಾಡಿದ್ದು, ಈಗ ನಾನು ಮೊದಲ ಮ್ಯಾಚಲ್ಲಿ ಕಂಪೀಟ್ ಮಾಡ್ತಾ ಇದ್ದೀನಿ. ಈ ಒಂದು ಮ್ಯಾಚಲ್ಲೂ ಕೂಡ ನಾನು ಸೋತೋದೆ ಅಂಡ್ ನನ್ನ ಹೋಮ್ ಗ್ರೌಂಡಲ್ಲಿ ನಾನು ಯಾವುದೇ ರೀತಿಯ ಮ್ಯಾಚ್ನ ಆಡ್ತಾ ಇಲ್ವಲ್ಲ ರಸಲ್ ಮೇನಿಯಾದಲ್ಲಿ ಅಂತ ಅವ್ರಿಗೂ ಕೂಡ ಬೇಜಾರಾಗ್ತಾ ಇದೆ. ಬಟ್ ಬೇಜಾರು ಮಾಡ್ಕೊಂಡ್ರು ಕೂಡ ಏನು ಮಾಡೋದಕ್ಕಾಗುತ್ತೆ ಅಲ್ವಾ. ಏನೇ ಆಗಲಿ ಗೈಸ್, ನೋಡೋಣ ನಮ್ಮ ಕೇರಿಯನ್ ಕ್ರಾಸ್ ಅವರ ಬುಕ್ಕಿಂಗು ಯಾವ ರೀತಿ ಸಾಗುತ್ತೆ ಮುಂದೆ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಚೆಲ್ಸಿಯ ಗ್ರೀನ್ ಅವರ ಬಗ್ಗೆ. ಡಬ್ಲ್ಯೂ ಅವರು ನಮ್ಮ ಚೆಲ್ಸಿ ಗ್ರೀನ್ ಅವ್ರನ್ನ ರಸಲ್ ಮೇನಿಯಾ 41ನ ಹೋಸ್ಟ್ ಆಗಿ ಕನ್ಸಿಡರ್ ಮಾಡ್ತಾ ಇದ್ರಂತೆ. ಬಟ್ ಅದಾದ್ಮೇಲೆ ಸಡನ್ ಆಗಿ ಸ್ಮ್ಯಾಕ್ ಡೌನ್ ಟೈಮಲ್ಲಿ ಆ ಒಂದು ಪ್ಲಾನ್ಸ್ಗಳನ್ನ ಡಬ್ಲ್ಯೂ ಅವರು ಕ್ಯಾನ್ಸಲ್ ಮಾಡಿದ್ರಂತೆ. ಐ ಥಿಂಕ್ ಕಳೆದ ವರ್ಷನೂ ಕೂಡ ಯಾವುದೇ ರೀತಿಯ ಹೋಸ್ಟ್ ನಮಗೆ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ರಸಲ್ ಮೇನಿಯಾ 39ನಲ್ಲಿ ನಮ್ಮ ಮಿಸ್ ಅವರು ರಸಲ್ ಮೇನಿಯಾ ಹೋಸ್ಟ್ ಆಗಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಬಟ್ ಕಳೆದ ವರ್ಷನೂ ಕೂಡ ಯಾವ ಹೋಸ್ಟ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಅಂಡ್ ಈ ಬಾರಿ ಚೆಲ್ಸಿಯ ಗ್ರೀನ್ ಅವ್ರನ್ನ ಹೋಸ್ಟ್ ಆಗಿ ಅನೌನ್ಸ್ ಮಾಡಿದ್ರೆ ಚೆನ್ನಾಗಿರೋದು. ಐ ಥಿಂಕ್ ಡಬ್ಲ್ಯೂ ಅವರು ಈ ಬಾರಿನೂ ಕೂಡ ರಸಲ್ ಮೇನಿಯಾಗೆ ಯಾವುದೇ ರೀತಿಯ ಹೋಸ್ಟ್ ನ ಕೊಡೋದಿಲ್ಲ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಹಾಗೆ ಟಾಪ್ಸ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ, ರಸಲ್ ಮೇನಿಯಾದಲ್ಲಿ ನಮಗೆ ಯಾವ ಸೂಪರ್ ಸ್ಟಾರ್ಸ್ ಗಳು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾರೋ ಅವರೆಲ್ಲರೂ ಕೂಡ ತನ್ನ ಅಟೈರ್ ಅಲ್ಲಿ ಈ ಒಂದು ಸ್ಟಿಕ್ಕರ್ ನ ಅಂಟಿಸ್ಕೊಂಡು ಬಂದಿರ್ತಾರಂತೆ. ಈ ಒಂದು ಸ್ಟಿಕ್ಕರ್ ಯಾಕಪ್ಪ ಅಂದ್ರೆ ಡಬ್ಲ್ಯೂ ಟಾಪ್ಸ್ ನ ಪ್ರಮೋಟ್ ಮಾಡೋದಕ್ಕೆ. ನಿಮಗೆ ಗೊತ್ತಿರಬಹುದು, ಈ ಬಾರಿ ಡಬ್ಲ್ಯೂ ಅವರು ತನ್ನ ಕಾರ್ಡ್ ರೈಟ್ಸ್ ನ ಟಾಪ್ಸ್ ಅವರಿಗೆ ಕೊಟ್ಟಿದ್ದಾರೆ ಅಂಡ್ ಅದಕ್ಕೋಸ್ಕರ ಇವರು ಇನ್ನೂ ಕೂಡ ಅವರ ಸೇಲ್ಸ್ ನ ಇನ್ಕ್ರೀಸ್ ಮಾಡೋದಕ್ಕೆ ಈ ರೀತಿ ಒಂದು ಐಡಿಯಾನ ತಗೊಂಡು ಬಂದಿದ್ದಾರೆ. ರಸಲ್ ಮೇನಿಯಾದಲ್ಲಿ ನಮಗೆ ಯಾವ ಸೂಪರ್ ಸ್ಟಾರ್ಸ್ ಗಳ ಮ್ಯಾಚಸ್ ನೋಡೋದಕ್ಕೆ ಸಿಗ್ತಾ ಇರುತ್ತೋ ಅವರೆಲ್ಲರೂ ಕೂಡ ಈ ಒಂದು ಸ್ಟಿಕ್ಕರ್ ನ ಅಂಟಿಸ್ಕೊಂಡು ಬಂದಿರಬೇಕಂತೆ ತನ್ನ ಅಟೈರಿಗೆ. ಐ ಥಿಂಕ್ ಎಲ್ಲರೂ ಕೂಡ ಶೂಗೆ ಅಂಟಿಸ್ಕೊಂಡು ಬಂದಿರ್ತಾರೆ ಅನ್ಕೋತೀನಿ ಜಾಸ್ತಿ ಜನ. ಸೊ ಆ ಒಂದು ಮ್ಯಾಚ್ ಮುಗಿದ್ಮೇಲೆ ಆ ಒಂದು ಸ್ಟಿಕ್ಕರ್ಸ್ ಗಳನ್ನ ಅವರು ವಾಪಸ್ ತಗೊಂಡು ಆ ಕಾರ್ಡ್ಸ್ ಗಳ ಮಧ್ಯೆ ಇಟ್ಬಿಟ್ಟು ಸೇಲ್ಗೆ ಇಡ್ತಾರಂತೆ. ಸೊ ಅದು ಯಾರಿಗೆ ಸಿಗುತ್ತೋ ಅವರಿಗೆ ಅದೃಷ್ಟ ಅಂತ ಇವರು ಹೇಳ್ತಾ ಇದ್ದಾರೆ. ಇಷ್ಟೇ ಅಲ್ಲ ಗೈಸ್, ರಾ ಆಫ್ಟರ್ ರಸಲ್ ಮೇನಿಯಾದಲ್ಲಿ ಯಾವ ಸೂಪರ್ ಸ್ಟಾರ್ಸ್ ಗಳ ಡೆಬ್ಯೂ ನಮಗೆ ನೋಡೋದಕ್ಕೆ ಸಿಗುತ್ತೋ, ಇನ್ ರಿಂಗ್ ಡೆಬ್ಯೂ ಅಂದ್ರೆ NXT ಇಂದ ಯಾರ್ಯಾರು ಬಂದು ಮಂಡೇ ನೈಟ್ ರೋ ಅಲ್ಲಿ ಮೇನ್ ರಾಸ್ಟರ್ ಡೆಬ್ಯೂನ ಮಾಡ್ತಾರೋ ಅವರು ಕೂಡ ಈ ಒಂದು ಸ್ಟಿಕ್ಕರ್ ನ ಅಂಟಿಸ್ಕೊಂಡು ಬರ್ತಾರಂತೆ. ಆ ಒಂದು ಮ್ಯಾಚ್ ಎಲ್ಲ ಮುಗಿದ್ಮೇಲೆ ಮತ್ತೊಮ್ಮೆ ಈ ಒಂದು ಸ್ಟಿಕ್ಕರ್ ನ ಡಬ್ಲ್ಯೂ ಅವರು ಕಾರ್ಡ್ಸ್ ಒಳಗಡೆ ಇಟ್ಟು ಮಾರಾಟ ಮಾಡ್ತಾರಂತೆ. ಸೊ ಬಿಸ್ನೆಸ್ ನ ಇನ್ನೂ ಕೂಡ ಇಂಪ್ರೂವ್ ಮಾಡೋದಕ್ಕೋಸ್ಕರ ಡಬ್ಲ್ಯೂ ಅವರು ಈ ರೀತಿ ಸ್ಟ್ರಾಟಜಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಪಾಲಿಮಿನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಮಂಡೇ ನೈಟ್ ರೋ ಅಲ್ಲಿ ಏನಾಯ್ತು ಅಂತ. ನಮ್ಮ ಪಾಲಿಮಿನ್ ಅವರ ಮೇಲೆ ರೋಮನ್ ರೈನ್ಸ್ ಅವರು ಅಟ್ಯಾಕ್ ಮಾಡಿದ್ದಾರೆ. ಈಗ ರೋಮನ್ ರೈನ್ಸ್ ಅವರ ಜೊತೆ ನಮ್ಮ ಪಾಲಿಮಿನ್ ಅವರು ನೋಡೋದಕ್ಕೆ ಸಿಗ್ತಾ ಇಲ್ಲ. ಪ್ರಾಬಬ್ಲಿ CM ಪಂಕ್ ಅವರ ಜೊತೆ ಈಗ ಸದ್ಯಕ್ಕೆ ನಮ್ಮ ಪಾಲಿಮಿನ್ ಅವರು ಇರ್ತಾರೆ. ರಸಲ್ ಮೇನಿಯಾದಲ್ಲಿ ಗೊತ್ತಾಗುತ್ತೆ ನಮ್ಮ ಪಾಲಿಮಿನ್ ಅವರು ಯಾರ ಜೊತೆ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂತ. ಅಂಡ್ ಮಂಡೇ ನೈಟ್ ರೋ ಮುಗಿದ್ಮೇಲೆ ನಮ್ಮ ಪಾಲಿಮಿನ್ ಅವರ ಒಂದು ವಿಡಿಯೋ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅವ್ರು ಹೇಳ್ತಾರೆ ಮಂಡೇ ನೈಟ್ ರೋ ಮುಗ್ದಿದೆ ಅಂಡ್ ಈಗ ರೋಡ್ ಟು ರಸಲ್ ಮೇನಿಯಾ ಕೂಡ ಇದೆ ಅಂಡ್ ಲಾಸ್ಟ್ ವೀಕ್ ಅಲ್ಲಿ ಇದೀವಿ ನಾವು ಅಂಡ್ ಈ ಒಂದು ವಾರ ಈ ರೀತಿ ಪ್ರಾರಂಭ ಆಗಿದೆ, ಏನು ಮಾಡೋದಕ್ಕೆ ಆಗೋದಿಲ್ಲ, ಇದು ಈ ರೀತಿನೇ ಆಗ್ಬೇಕಾಗಿತ್ತು ಅಂತ ಇತ್ತು. ಏನೇ ಆಗ್ಲಿ ದ ಅಸಲ್ ಅಂತ ಹೇಳಿ ನಮ್ಮ ಪಾಲಿಮಿನ್ ಅವರು ತನ್ನ ಮಾತನ್ನ ಮುಗಿಸ್ತಾರೆ. ಅಂದ್ರೆ ಅವ್ರು ಹೇಳ್ತಿರೋದೇನಪ್ಪ ಅಂದ್ರೆ ಈ ಬಾರಿ ರಸಲ್ ಮೇನಿಯಾ ವೀಕು ಈ ರೀತಿ ಪ್ರಾರಂಭ ಆಗಿದೆ, ಏನು ಮಾಡೋದಕ್ಕೆ ಆಗೋದಿಲ್ಲ ಅಂಡ್ ನಾನು ನನ್ನ 100% ನ ಕೊಡ್ತೀನಿ ರಸಲ್ ಮೇನಿಯಾದಲ್ಲಿ ಅಂತ ನಮ್ಮ ಪಾಲಿಮಿನ್ ಅವರು ತಿಳಿಸ್ತಾ ಇದ್ದಾರೆ. ನಿಜವಾಗ್ಲೂ ಗೈಸ್ ಈ ಒಂದು ಆಂಗಲ್ ನ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಏನೇನಾಗುತ್ತೆ, ಯಾವ ಪಾಸಿಬಿಲಿಟೀಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಆದಷ್ಟು ಬೇಗ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. See you guys in my next video.